ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಾ ಇಲ್ಲ ನಿಜಗಲ್ ಬೆಟ್ಟಕ್ಕೆ ಹೋಗೋಕೆ. ಫುಲ್ ಬಾಯ್ ಇಲ್ಲಿವರೆಗೂ ಬಿಟ್ಟಿದ್ದೆ ತುಂಬಾ ಟೈಮ್. ನಂಗೂ ದಾರಿ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಮುಂದೆ ನೋಡಿ ಇಲ್ಲಿ ಹಿಂದೂ ದೇವಸ್ಥಾನ ಇದೆಯಾ, ಅದೇ ಇದ್ರ ಆಪೋಸಿಟ್ ಅಲ್ಲಿ ನೋಡಿ ಮುಸ್ಲಿಮ್ಸ್ ದರ್ಗಾ ಇದೆ. ಇದು 500 to 600 years ಎಕೋ ಕಟ್ಟಿರೋ ದೇವಸ್ಥಾನ. ಮತ್ತೆ ಇಲ್ಲಿ ಹೈವೇ ರೋಡಿಗೆ ಬಂದಿದ್ದೀನಿ. ಈಗ ಈ ಗಾಡಿಲಿ ಹೋಗ್ತಾ ಇದೀವಿ. ಇಲ್ಲೇ ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ರು ಹೇಗಿದ್ದೀರಾ? ಹೊಸ ವರ್ಷ ಸ್ಟಾರ್ಟ್ ಆಯ್ತು. 2025ಗೆ ಕಾಲಿಟ್ವಿ. ಬಟ್ 2025 ಅಲ್ಲಿ ಇನ್ನೂ ಸಹ ಯಾವುದೋ ವಿಡಿಯೋಸ್ ಮಾಡೋಕ್ಕಿರಲಿಲ್ಲ. ಸೊ ಅದರಿಂದ ಇವಾಗ 25 ಫಸ್ಟ್ನೇ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತೆಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದ್ರೆ ತುಮಕೂರಿಂದ 17 ಕಿಲೋಮೀಟರ್ ದೂರ ಇರ್ತಕ್ಕಂಥ ನಿಜಗಲ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ನಿಜಗಲ್ ಬೆಟ್ಟ ಅಂದ್ರೆ ತುಮಕೂರಿಂದ 17 ಕಿಲೋಮೀಟರ್ ದೂರ ಇದ್ರೆ ಬೆಂಗಳೂರಿಂದ 60 ಕಿಲೋಮೀಟರ್ ದೂರ ಇರುತ್ತೆ. ಇಲ್ಲಿ ನಿಯರ್ ಎಲ್ಲಿ ಬರುತ್ತೆ ಅಂದ್ರೆ ತಾವಸ್ಪೇಟೆಯಿಂದ ಸ್ವಲ್ಪ ಮುಂದೆ ಬರುತ್ತೆ, ಬೆಂಗಳೂರಿಂದ ಬರ್ತಾ. ಅದೇ ಈ ಕಡೆ ತುಮಕೂರಿಂದ ಹೋಗ್ತಾ ಇದ್ರೆ ಹಿರೇಹಳ್ಳಿ ಸಿಗುತ್ತಲ್ಲ, ಹಿರೇಹಳ್ಳಿಯಿಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ನಿಜಗಲ್ ಬೆಟ್ಟ ಸಿಗುತ್ತೆ. ಬನ್ನಿ ಅಲ್ಲಿಗೆ ಹೋಗೋಣ. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನಪ್ಪಾ ಅಂದ್ರೆ ಇವತ್ತು ನಾನು ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಾ ಇಲ್ಲ ನಿಜಗಲ್ ಬೆಟ್ಟಕ್ಕೆ ಹೋಗೋಕೆ. ಫುಲ್ಲು ನೋಡೋಣ, ಇಲ್ಲೇ ರೋಡಲ್ಲಿ ಯಾವ್ದಾದ್ರು ಲಾರಿಯಲ್ಲಿ ಏನಾದ್ರು ಡ್ರಾಪ್ ಗೀಪ್ ಕೊಟ್ರೆ ಡ್ರಾಪ್ ಹಾಕೊಂಡು ಹೋಗೋಣ, ನೋಡೋಣ. ಆನಂದ್ ಅನ್ನೋರು ಹನುಮಂತಪುರದಿಂದ ಬಟ್ಪಾಡಿವರೆಗೂ ಬಿಟ್ರು. ಬಾಯ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡೇರ್ ಟು ಎಕ್ಸ್ಪ್ಲೋರ್ ಅಂತ ಇದೆ. ಬಾಯ್ ಬ್ರೋ. ಬಟ್ವಾಡಿಯಿಂದ ಮತ್ತೆ ಮುಂದೆ ಹೋಗ್ಬೇಕು, ನೋಡೋಣ ಮತ್ತೆ ಇನ್ನೂ ಯಾವ್ದು ಸಿಗುತ್ತೋ. ಒಬ್ಬ ಕುಶಾಲ್ ಅನ್ನೋರು ಇವಾಗ ಬಿಟ್ಟರು ನಮ್ಮನ್ನ ಇಲ್ಲಿಗೆ ನಿಜಗಲ್ ಬೆಟ್ಟ ಹತ್ರ. ಇವಾಗ ಇಲ್ಲಿದೆ ಬೆಟ್ಟ, ಈ ಕಡೆ ಬೆಟ್ಟ ಹತ್ಬೇಕು, ಹಿಂದೆ ಇರೋದೇ ಬೆಟ್ಟ. ತುಂಬಾ ಥ್ಯಾಂಕ್ಸ್ ಬ್ರೋ, ಇಲ್ಲಿವರೆಗೂ ಬಿಟ್ಟಿದ್ದೆ ತುಂಬಾ ಟೈಮ್. ಕುಶಾಲ್ ಅಲ್ವಾ? ಸರಿ ಬ್ರೋ, ಬರ್ತೀನಿ. ಇಲ್ಲಿಂದ ಜಾಗ ಇದೆಯಂತೆ, ಅವ್ರದ್ದು ಇಲ್ಲೇ ಪಕ್ಕದೂರಂತೆ. ಸೊ ಇಲ್ಲಿಂದ ಹತ್ರ ಆಗುತ್ತೆ, ಇಲ್ಲಿಂದ ಹೋಗಿ ಅಂತ ಇಲ್ಲಿ ಬಿಟ್ಟಿದ್ದಾರೆ. ನೋಡೋಣ ಬನ್ನಿ, ರೋಡ್ ಕ್ರಾಸ್ ಮಾಡ್ಬಿಟ್ಟು ಈ ಬ್ರಿಡ್ಜ್ ಕೆಳಗಡೆ ಹಸಿ ಹೋಗಿ ಅಂದ್ರು. ಇಲ್ಲಿಂದ ಹೋಗಿ ಮುಂದೆ ನೋಡೋಣ ದಾರಿ ಯಾವ ತರ ಇದೆ ಅಂತ. ಇದೇ ದಾರಿ, ಕೆಳಗಡೆ ಎಲ್ಲ ಫುಲ್ ಬ್ರಿಡ್ಜ್ ಕೆಳಗಡೆ ನೀರು ತುಂಬಿಕೊಂಡಿದೆ. ಮೇಲೆ ಹಸಿ ಹೋಗೋಣ. ಬೈಕಲ್ಲಿ ಏನಾದ್ರು ಬಂದ್ರೆ ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಅಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಪಾಯಿಂಟ್ ವರ್ಗು ಹೋಗುತ್ತೆ ದಾರಿ. ಬಟ್ ನಡ್ಕೊಂಡ್ ಬಂದ್ರಿ ಅಂದ್ರೆ ಇಲ್ಲಿ ಮೇಲೆ ಸಿಂಗ್ ಹೋಗ್ಬೋದು. ರೈಲ್ವೆ ಬ್ರಿಡ್ಜ್ ಇದೆ, ನೋಡೋಣ ಯಾರಾದ್ರೂ ಜೊತೆಗೆ ಸಿಗ್ತಾರಾ ಇಲ್ವಾ, ಒಬ್ನೇ ಹೋಗ್ಬೇಕಾಗುತ್ತೋ. ತುಂಬಾ ದಿನಗಳಾಯ್ತು ಟ್ರೆಕ್ಕಿಂಗ್ ಮಾಡಿ, ಆಲ್ಮೋಸ್ಟ್ 1 ತಿಂಗಳಾಯ್ತು. ಲಾಸ್ಟ್ ಟೈಮ್ ಕುಮಾರ ಪರ್ವತಕ್ಕೆ ಹೋಗಿದ್ದು, 1 ತಿಂಗಳಾಗ್ತಾ ಬಂತು. 1 ತಿಂಗಳಿಂದ ಎಲ್ಗೂ ಹೋಗು ಇಲ್ಲ, ವಿಡಿಯೋ ಸಹ ಮಾಡಾಕಿರ್ಲಿಲ್ಲ. ಸೊ 2025 ಫಸ್ಟ್ ವಿಡಿಯೋ ನಿಜಗಲ್ ಬೆಟ್ಟಕ್ಕೆ ಬಂದಿದ್ದೀನಿ. ಆ ಕಡೆ ರೋಡ್ ಸೈಡ್ ಇಂದ ಬ್ರಿಡ್ಜ್ ಹತ್ತಿ ಇಳಿದ್ರೆ ಸ್ಟ್ರೈಟ್ ಒಂದೇ ರೋಡು. ಈ ಮುಂದೆ ಹೋಗಿ ಮುಂದೆ ರೈಟ್ ತಗೋಬೇಕಂತೆ ಇಲ್ಲೊಬ್ರು ಹೇಳಿದ್ರು. ನಂಗೂ ದಾರಿ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ನೋಡೋಣ ಬನ್ನಿ. ಕ್ಯಾತ್ಸಂದ್ರ ಇಂದ ಇಲ್ಲಿ ನಿಜಗಲ್ವರೆಗೂ ಕುಶಾಲ್ ಅನ್ನೋರು ಬಿಟ್ರು. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಡಿ ಬಾಸ್ ಫ್ಯಾನ್ಸ್ ಅನ್ಸುತ್ತೆ. ಫುಲ್ಲು ಗಾಡಿಲೆಲ್ಲ ಫುಲ್ಲು ಬರೀ ಅವ್ರದೇ ಸಾಂಗ್ ಹಾಕಿದ್ರು. ರೈಲ್ವೆ ಬ್ರಿಡ್ಜ್ ಪಾಸ್ ಮಾಡಿ ಒಂದು 500 ಮೀಟರ್ಸ್ ಒಳಗಡೆ ಬಂದ್ರೆ ಈ ತರ ಚಿಕ್ಕದ ಒಂಥರ ಫಾರೆಸ್ಟ್ ತರ ಇರುತ್ತೆ. ಇದ್ರೊಳಗಡೆಯಿಂದವೇ ನಡ್ಕೊಂಡು ಹೋಗ್ಬೇಕು. ಇದೇ ರೋಡಲ್ಲಿ ಮುಂದೆ ನಡ್ಕೊಂಡು ಹೋಗ್ಬೇಕು. ಇನ್ನು ಬನ್ನಿ ಹೋಗೋಣ. ಇಷ್ಟೊತ್ತು ಈ ಮರದ ಕೆಳಗಡೆ ಕುತ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ಮುಂದೆ ಬಂದೆ. ಇಲ್ಲಿಗೆ ರೋಡ್ ಕ್ಲೋಸ್ ಆಗುತ್ತೆ. ಗಾಡಿನಲ್ಲಿ ಬರೋರಾದ್ರೆ ಇಲ್ಲಿವರೆಗೂ ಬರ್ಬೋದು ಅಷ್ಟೇ. ಇಲ್ಲಿಂದ ಮತ್ತೆ ಇವಾಗ ಒಂದು ಸ್ವಲ್ಪ ಫಾರೆಸ್ಟ್ ತರ ಇದೆ ಚಿಕ್ಕದಾಗಿ, ಇದ್ರೊಳಗಡೆಯಿಂದ ನಡ್ಕೊಂಡು ಹೋಗ್ಬೇಕು. ದಾರಿ ಇದೆ, ದಾರಿ ಏನಿಲ್ಲ ಅಂತೇನಿಲ್ಲ, ಆರಾಮಾಗಿ ಹೋಗ್ಬರ್ಬೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕೋಟೆ ತರ, ಇದೆ ನಿಜಗಲ್ ಬೆಟ್ಟದ ಎಂಟ್ರೆನ್ಸ್. ಏನಂದ್ರೆ ನವಾಬ್ರು ಇದ್ರಲ್ಲ, ನವಾಬ್ರ ಕಾಲದಲ್ಲಿ ಇದೇನಾಗಿತ್ತು ಅಂದ್ರೆ ಚೆಕ್ ಪೋಸ್ಟ್ ತರ ಆಗಿತ್ತು ಈ ಜಾಗ. ಬಾರ್ಡರ್ ಇರುತ್ತಲ್ಲ, ಬಾರ್ಡರ್ ಚೆಕ್ ಪೋಸ್ಟ್. ಇಲ್ಲಿ ಹಿಂದೆ ಈ ಕೋಟೆ ಎಂಟ್ರೆನ್ಸ್ ಏನ್ ಕಾಣಿಸ್ತಾ ಇದೆಯೋ, ಇದೇನು ಅಂದ್ರೆ ಆಗಿನ ಕಾಲದಲ್ಲಿ ಈ ರಾಜ್ಯನೆಲ್ಲ ಆಳ್ತಾ ಇದ್ದರು ಮೈಸೂರು ಒಡೆಯರು, ಮತ್ತೆ ಅದಾದ್ಮೇಲೆ ಹೈದರಾಲಿ ಅವರು ಆಳ್ತಾರೆ ಈ ಜಾಗನ. ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ ಈ ನಿಜಗಲ್ ಬೆಟ್ಟ ಐತಲ್ಲ, ಇದೊಂಥರ ಬಾರ್ಡರ್ ಚೆಕ್ ಪೋಸ್ಟ್ ತರ ಇತ್ತು. ಬೇರೆ ರಾಜ್ಯದ ಯಾರಾದ್ರೂ ಮೈಸೂರು ರಾಜ್ಯದ ಒಳಗಡೆ ಬರಬೇಕು ಅಂದ್ರೆ ಈ ಬಾರ್ಡರ್ನ ಕ್ರಾಸ್ ಮಾಡೇ ಬರ್ಬೇಕಿತ್ತು. ಆ ತರ ಇದನ್ನ ಚೆಕ್ ಪೋಸ್ಟ್ ಕನ್ವರ್ಟ್ ಮಾಡಿದ್ರು. ಮತ್ತೆ
1779 ಮತ್ತೆ 80ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮರಾಠರು ಇಲ್ಲಿಗೆ ದಾಳಿ ಮಾಡಕ್ಕಂತ ಬರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಮೈಸೂರಿನ ಸೈನಿಕರು ಇರ್ತಾರಲ್ಲ ಅವ್ರು ಸಹ ಆ ಯುದ್ಧನ ಸೋಲ್ತಾರೆ. ಅದಾದ್ಮೇಲೆ ಇದನ್ನ ಮರಾಠರು ಸ್ವಲ್ಪ ಎಲ್ಲ ಇಲ್ಲಿರೋದನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಅದೇ ಕೋಟೆಯಲ್ಲಿ ಹೋದ್ರು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಬಾಸ್ ಇದ್ದೇ ಇರ್ತಾರೆ. ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಒಳಗಡೆ ಬಂದಿದ ತಕ್ಷಣ ದೇವಸ್ಥಾನ ಸಹ ಇದೆ. ಇದು ಸಹ ಆಂಜನೇಯನ ದೇವಸ್ಥಾನನೇ. ಚೆನ್ನಾಗಿದೆ ದೇವಸ್ಥಾನ. ಇದು ಒಂಥರ ರೀಸೆಂಟ್ ಆಗಿ ಕಟ್ಟಿರೋದು ಅನ್ಸುತ್ತೆ ಇದನ್ನ. ಬಟ್ ಅದು ವಿಗ್ರಹ ಇದೇನಿದೆ ದೇವ್ರದ್ದು ಅದು ಹಳೇದೇನೆ. ಬಟ್ ಈ ದೇವಸ್ಥಾನ ಮಾತ್ರ ಸ್ವಲ್ಪ ರೀಸೆಂಟ್ ಆಗಿ ಕಟ್ಟಿದ್ದಾರೆ. ನೋಡಿ ಇಲ್ಲಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಹಳೆಯ ದೇವಸ್ಥಾನ ಎಲ್ಲ ಇದೆ. ಮತ್ತೆ ಈ ಬೆಟ್ಟ ಇದೆಯಲ್ಲ, ಈ ಬೆಟ್ಟದ ಮೇಲೆ ಕೋಟೆ ಇದೆ ನೋಡಿ. ಈ ಕೋಟೆನೆಲ್ಲ ಯಾರಪ್ಪ ಕಟ್ಟಿದ್ದು ಅಂದ್ರೆ ದೇವರಾಯ ಅವರು ಕಟ್ಟಿರೋದು ಈ ಕೋಟೆನೆಲ್ಲ. ಅವ್ರು ಕಟ್ಟಿದಾದ್ಮೇಲೆ 5-6 ಅಲೆ ಟಿಪ್ಪು ಸುಲ್ತಾನ್ ಅವರು ಆಕ್ರಮಣ ಮಾಡಿ ಅವರು ಮೈಸೂರು ರಾಜ್ಯದವ್ರನ್ನ ಸೋಲ್ಸ್ಬಿಟ್ಟು ಅವರು ರೂಲ್ ಮಾಡ್ತಾರೆ ಇದನ್ನೆಲ್ಲ. ಇದಕ್ಕೂ ತುಂಬಾ ಇತಿಹಾಸನೇ ಇದೆ. ಬಟ್ ಅಂದ್ರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಇದೆಲ್ಲ ಸ್ವಲ್ಪ ಬೆಳಕಿಗೆ ಬರ್ಬೇಕಿತ್ತು. ಬಟ್ ಎಷ್ಟೊಂದು ಜನಕ್ಕೆ ಈ ಪ್ಲೇಸ್ ಸಹ ಗೊತ್ತಿಲ್ಲ. ಈ ಸುತ್ತಮುತ್ತ ಇರೋರಿಗೆ ಗೊತ್ತು ಅಷ್ಟೇ. ಇನ್ನೊಂದು ನಿಜಗಲ್ ಬೆಟ್ಟದ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಹಿಂದೆ ನೋಡಿ ಇಲ್ಲಿ ಹಿಂದೂ ದೇವಸ್ಥಾನ ಇದೆಯಾ, ಅದೇ ಇದ್ರ ಆಪೋಸಿಟ್ ಅಲ್ಲಿ ನೋಡಿ ಮುಸ್ಲಿಮ್ಸ್ ದರ್ಗಾ ಇದೆ. ಎರಡೂ ಸಹ ಇದೆ. ಹಿಂದೂ ದೇವಸ್ಥಾನ ಮತ್ತೆ ಮುಸ್ಲಿಂ ದೇವಸ್ಥಾನ ಎರಡೂ ಇದೆ. ಬಟ್ ಇವೆರಡಕ್ಕೂ ಒಂದೇ ಇಲ್ಲೊಂದು ಕಲ್ಯಾಣಿ ತರ ಇದೆ, ದೋಣಿ ತರ. ಅದನ್ನ ಅಕ್ಕ ತಂಗಿ ಹೊಂಡ ಅಂತಾನೆ ಕರೀತಾರಂತೆ. ಮತ್ತೆ ಇಲ್ಲಿ ನೀರು ಸಹ ಇದೆ. ಮುಸ್ಲಿಮ್ಸೇ ಆಗ್ಲಿ ಹಿಂದೂಗಳೇ ಆಗ್ಲಿ ಇದೇ ನೀರನ್ನೇ ಯೂಸ್ ಮಾಡ್ತಾರೆ. ಈ ನೀರಿದೆಯಲ್ಲ ಇದನ್ನ ಈ ದರ್ಗಾದವರು ಯೂಸ್ ಮಾಡ್ತಾರೆ. ಇದೆಯಲ್ಲ ಈ ದರ್ಗಾ ಇವರು ಯೂಸ್ ಮಾಡ್ತಾರೆ. ಮತ್ತೆ ಇಲ್ಲಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಈ ದೇವಸ್ಥಾನದ್ದು ಹಿಂದೂ ಸಮೇತ ಯೂಸ್ ಮಾಡ್ತಾರೆ. ಬಟ್ ಈ ನೀರಿಂದ ಇನ್ನೊಂದು ವಿಶೇಷತೆ ಏನಂದ್ರೆ ಈ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಏನಂತಾರೆ, ಏನಾದ್ರು ಹುಷಾರಿಲ್ಲ ಅಂದ್ರೆ ಏನಾದ್ರು ಸ್ವಲ್ಪ ಕಾಯಿಲೆ ಇರೋದೆಲ್ಲ ಕಾಯಿಲೆ ಹೋಗುತ್ತೆ. ಮತ್ತೆ ಒಂಥರ ಪುಣ್ಯ ಸಿಗುತ್ತೆ ಅಂತ ಭಾವಿಸ್ತಾರೆ ಈ ನೀರಲ್ಲಿ ಸ್ನಾನ ಮಾಡೋದ್ರಿಂದ. ಇನ್ನೊಂದೇನಪ್ಪ ಅಂದ್ರೆ ನಿಜಗಲ್ ಬೆಟ್ಟಕ್ಕೆ ಬರೋಕೆ 2 ದಾರಿ ಇದೆ. ಈಸ್ಟ್ ಸೈಡ್ ಇಂದ ಇನ್ನೊಂದು ವೆಸ್ಟ್ ಸೈಡ್ ಇಂದ ಇದೆ. ನಾನು ಇವಾಗ ಈಸ್ಟ್ ಸೈಡ್ ಇಂದ ಬಂದಿದ್ದು. ಇನ್ನೊಂದು ಈ ಸೈಡ್ ವೆಸ್ಟ್ ಸೈಡ್ ಇಂದ ಇದೆ. ನಿಜಗಲ್ ಊರ್ ಬರುತ್ತಲ್ಲ, ಊರ್ ಒಳಗಡೆಯಿಂದ ಬಂದ್ರೆ ಈ ರೋಡಲ್ಲಿ ಬರ್ತೀರಾ ಈ ಜಾಗದಲ್ಲಿ. ಅದೇ ನೀವೇನಾದ್ರೂ ಊರ್ ಒಳಗಡೆ ಹೋಗ್ತೀರಾ ಇಲ್ಲೊಂದು ಅಲ್ಲೇ ನಾನು ಇವಾಗ ಬಂದಲ್ಲ ರೈಲ್ವೆ ಅಂಡರ್ ಪಾಸ್ ಇಂದ ಅಲ್ಲಿಂದ ಬಂದ್ರು ಅಂದ್ರೆ ಆ ಸೈಡ್ ಇಂದ ಬರ್ತೀರಾ. 2 ದಾರಿ ಇದೆ. 2 ಬಂದ್ರು ಸೇಮ್ ಒಂದೇ ಕಡೆನೆ ಕನೆಕ್ಟ್ ಆಗುತ್ತೆ. ಇಲ್ಲಿ ದರ್ಗಾ ಇದೆಯಲ್ಲ, ದರ್ಗಾ ಮತ್ತೆ ದೇವಸ್ಥಾನ ಇದೆಯಲ್ಲ ಇಲ್ಲಿಗೆ ಬಂದು ಕನೆಕ್ಟ್ ಆಗುತ್ತೆ. ಮತ್ತೆ ಆ ಸೈಡ್ ಇಂದ ಬಂದ್ರೆ ಅಲ್ಲಿ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಮುಂದೆ ಅವಲೇ ತೋರಿಸಿದ್ನಲ್ಲ ಆಂಜನೇಯ ದೇವಸ್ಥಾನ, ಆ ಸೈಡ್ ಇಂದ ಬಂದ್ರೆ ಅಲ್ಲಿಂದ ಕನೆಕ್ಟ್ ಆಗ್ತೀವಿ ಅಷ್ಟೇ. ಬಟ್ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಜನ ಇಲ್ಲೇ ಬರೋದು. ಯಾಕಂದ್ರೆ ಇಲ್ಲಿ ಕೆಳಗಡೆವರೆಗೂ ಇಲ್ಲಿವರೆಗೂ ಗಾಡಿಗಳು ಬರ್ಬೋದು. ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಸಹ ಇದೆ. ಆಲ್ಮೋಸ್ಟ್ ಎಲ್ಲ ಏನ್ ಮಾಡ್ತಾರೆ ಕಾರಲ್ಲಿ ಮತ್ತೆ ಬೈಕಲ್ಲಿ ಬರೋರಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇಲ್ಲೇ ಬರ್ತಾರೆ. ಬಟ್ ಆ ಸೈಡ್ ಇಂದ ಸ್ವಲ್ಪ ಕಡಿಮೆ ಜನ ಬರ್ತಾರೆ ಅಷ್ಟೇ. ಈ ಕೊಳ ಏನಿದೆಯೋ ಇದು ತುಂಬಾ ಆಳ ಇದೆಯಂತೆ. 150 ಅಡಿಗಿಂತ ತುಂಬಾ ಆಳ ಇದೆ ಅಂತ ಹೇಳ್ತಾರೆ. ಬಟ್ ಅಂದ್ರೆ ಹೊರಗಡೆಯಿಂದ ನೋಡಿದ್ರೆ ಅಷ್ಟೊಂದೇನಿಲ್ಲ. ಬಟ್ ಒಳಗಡೆ ಏನಿದೆಯೋ ಹೇಳಕ್ಕಾಗಲ್ಲ. ಇದ್ರೊಳಗಡೆ ಬಿದ್ರಂತೂ ಒಂದ್ಸತಿ ಇಳಿದು ನೋಡೋಣ ಅಂದ್ರೆ ನಮ್ಗಂತೂ ಈಜ್ ಬರಲ್ಲ. ಸುಮ್ಮನೆ ಹಾಕ್ಬೇಕು, ವಾಪಸ್ ಹೋಗೋದೇ ಬೆಟರ್. ಇಲ್ಲಿ ಬಂದು ಇನ್ನೊಂದು ದೇವಸ್ಥಾನ ಇದೆ. ಇಲ್ಲಿ ದೇವಸ್ಥಾನ ನೋಡಕ್ ಹೋಗೋಣ ಇನ್ನೊಂದು. ಆಲ್ಮೋಸ್ಟ್ ಅಲ್ಲಿ ಯಾವುದೇ ಕೋಟೆಗೆ ಹೋದ್ರು ತುಂಬಾ ದೇವಸ್ಥಾನಗಳು ಕಟ್ತಾರೆ. ಯಾಕೆ ಆ ಥರ ಕಟ್ಟಿದ್ರೋ ಗೊತ್ತಿಲ್ಲ. ಬಟ್ ಯಾವುದೇ ಕೋಟೆಗೆ ಹೋಗ್ಲಿ, ಯಾವುದೇ ಬೆಟ್ಟಗಳಾಗಲಿ ದೇವಸ್ಥಾನಗಳು ಸ್ವಲ್ಪ ಜಾಸ್ತಿನೇ ಇರ್ತವೆ. ಇಲ್ಲೂ ಅಷ್ಟೇ ತುಂಬಾ ದೇವಸ್ಥಾನಗಳಿದೆ. ಇಲ್ಲೊಂದಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಇನ್ನೊಂದು ದೇವಸ್ಥಾನ ಇದೆ. ಚೆನ್ನಾಗಿದೆ ಇದು, ಅಂದ್ರೆ ತುಂಬಾ ಹಳೆಯದು. ಹತ್ರದಿಂದ ನೋಡಿ ದೇವಸ್ಥಾನ ಯಾವ ತರ ಇದೆ. ಇದು 500 to 600 years ಯಾಕೋ ಕಟ್ಟಿರೋ ದೇವಸ್ಥಾನ, ತುಂಬಾ ಹಳೆಯದು. ಬಟ್ ಯಾವ ದೇವಸ್ಥಾನ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಚೆನ್ನಾಗಿದೆ ಅಲ್ಲ, ತಣ್ಣಗಿದೆ ಒಂಥರ. ದೇವ್ರ ಸಹ ಇದೆ ನೋಡಿ ಇಲ್ಲಿ. ಯಾವ ಹೆಸರು ಏನು ಸಹ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಯಾವ ದೇವರು ಅಂತ. ನೋಡಿ ಹೊರಗಡೆ ಈ ತರ ಇದೆ ದೇವಸ್ಥಾನದ ಮುಂದೆ ನೋಡಿ. ನೋಡಿ ಇವರು
ಇಲ್ಲಿ ಬೆಂಕಿ ಹಾಕ್ಬಿಟ್ಟು ಆ ಥರ ಹೋಗ್ತಾ ಇದ್ದಾರೆ. ಪಾಪ ಕೋತಿಗಳು ಎಲ್ಲ ಇದ್ದಾವೆ, ಬಟ್ ಬೆಂಕಿ ಹಾಕಿದ್ದಾರೆ. ಈ ಥರ ಬೆಂಕಿ ಹಾಕೋದೆಲ್ಲ ತಪ್ಪು, ಬಟ್ ಆದ್ರೆ ನೋಡಿ ಯಾವ ಥರ ಹಾಕಿದ್ದಾರೆ ಅವರು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಆಲ್ಮೋಸ್ಟ್ ಅಲ್ಲಿ ಈಗ ಎಲ್ಲ ಫುಲ್ಲು ಟ್ರಾಫಿಕ್ ಬಂದಿದ್ದೀವಿ. ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ ನೋಡಿ, ಇದೆ ನಿಜಗಲ್ಲೂ ಸಿದ್ದರ ಬೆಟ್ಟ ದೇವಸ್ಥಾನ. ಈ ಬೆಟ್ಟಕ್ಕೂ ಮತ್ತೆ ಸಿದ್ದರ ಬೆಟ್ಟಕ್ಕೂ ಒಂಥರ ಲಿಂಕ್ ಥರ ಇದೆ. ಏನಂದರೆ ಆಗಿನ ಕಾಲದಲ್ಲಿ ಇದು ಮುನಿಗಳೆಲ್ಲ ಇರ್ತಿದ್ರಲ್ಲ, ಅವರೆಲ್ಲ ಇಲ್ಲೇ ಅಂತೆ ಧ್ಯಾನ ಮಾಡ್ತಾ ಇದ್ದು. ಇಲ್ಲಿ ಮತ್ತೆ ಸಿದ್ದರ ಬೆಟ್ಟ ಇವೆರಡೂ ಒಂಥರ ಧ್ಯಾನಕ್ಕೇನೆ ಫೇಮಸ್ ಅವಾಗ. ನೋಡಿ ಸಿದ್ದರ ಬೆಟ್ಟ ದೇವಸ್ಥಾನ ಇದು, ಸಿದ್ದೇಶ್ವರ ಸ್ವಾಮಿದು. ಎಲ್ಲ ಒಂಥರ ಚೆನ್ನಾಗಿದೆ. ಇದೆಲ್ಲ ಒಳಗಡೆ ಗುಹೆ ಥರ ಇದೆಲ್ಲ ದೇವಸ್ಥಾನದ್ದು. ನೋಡಿ ಯಾವ ಥರ ಇದೆ ಅಲ್ಲ, ಆರಾಮಾಗಿ ತೂರ್ಕೊಂಡು ಹೋಗ್ಬೋದು. ಅಲ್ಲೂ ಅಷ್ಟೇ ಯಾರೋ ಬೆಂಕಿ ಇಕ್ಕಿದ್ದಾರೆ, ಹೊಗೆ ಬರ್ತಾ ಇದೆ ನೋಡಿ. ಜಾಗ ತುಂಬ ಚೆನ್ನಾಗಿಲ್ಲ, ಅಂದರೆ ಫುಲ್ಲು ಎಲ್ಲ ಗಲೀಜೆಲ್ಲ ಹಾಕ್ಬಿಟ್ಟು ನೋಡಿ ಯಾವ ಥರ ಮಾಡಿದ್ದಾರೆ ಕಸರೆ. ನೋಡಿ ಬರ್ತಾರೆ, ದೇವರ ಪೂಜೆ ಮಾಡ್ತಾರೆ, ಇದಕ್ಕೆ ಕೆಳಗಡೆ ಸ್ನಾನ ಮಾಡಿಬಿಟ್ಟು ಬಟ್ಟೆನೆಲ್ಲ ಇಲ್ಲೇ ಬಿಸಾಕ್ ಹೋಗ್ತಾರೆ. ನಾವು ಕಟ್ಟಿರೋ ದೇಶ ಇದು. ಕೆಳಗಡೆನೆ ಅಷ್ಟಲ್ಲ, ಮೇಲೇನೂ ಸಹ ನೋಡಿ ದರ್ಗಾ ಇದೆ. ಯಾಕಂದರೆ ಅವಾಗ ಇಲ್ಲಿ ಐದರಲ್ಲಿ ಟಿಪ್ಪು ಸುಲ್ತಾನ್ ಅವ್ರು ಸಹ ಆಳಿದ್ರಲ್ಲ, ಅದರಿಂದ ಏನಾಗಿದೆ ಅಂದರೆ ದರ್ಗಾ ಸಹ ಆ್ಯಡ್ ಆಗಿದೆ ಈ ಬೆಟ್ಟಕ್ಕೆ. ಮೇಲೆ ನೋಡಿ ಯಾವ ಥರ ಇದೆ ವ್ಯೂ ಪಾಯಿಂಟು, ತುಂಬ ಚೆನ್ನಾಗಿದೆ. ಸುತ್ತ ಹೈವೇ ಮತ್ತು ರೈಲ್ವೆ ಟ್ರ್ಯಾಕು ನೋಡಿ ಯಾವ ಥರ ಕಾಣಿಸುತ್ತೆ ಇಲ್ಲಿ. ಮತ್ತು ಇಲ್ಲಿ ಮೇಲೆ ಬಂಡೆಗಳಿದ್ದಾವೆ. ಈ ಬಂಡೆಗಳ ಕೆಳಗಡೆ ಎಲ್ಲ ಜಾಗ ಇದೆ, ಆರಾಮಾಗಿ ತಣ್ಣಗಿದೆ, ಆರಾಮಾಗಿ ಇಲ್ಲೆಲ್ಲ ರೆಸ್ಟ್ ಮಾಡ್ಬೋದು ಈ ಬಿಸಿಲು ಟೈಮಲ್ಲಿ ಬಂದ್ರಿ ಅಂದರೆ. ತುಂಬ ಚೆನ್ನಾಗಿದೆ ಮೇಲೆ ಸಹ. ಆಲ್ಮೋಸ್ಟ್ ಅಲ್ಲಿ ಈ ಜಾಗ ತುಮಕೂರಲ್ಲಿರೋ ಎಷ್ಟೊಂದು ಜನ ಗೊತ್ತಿರುತ್ತೆ, ಮತ್ತು ತುಮಕೂರಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸ್ಗಳು ತುಂಬ ಜನ ಗೊತ್ತಿರುತ್ತೆ. ಯಾಕಂದರೆ ಅವ್ರೇನಾದ್ರು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದಾರೆ, ಅಕಸ್ಮಾತ್ ಏನಾದ್ರು ಕಾಲೇಜಿಂದ ಬಂಕ್ ಹಾಕಿ ಇಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದರೆ ಈ ಜಾಗಕ್ಕೆ ಬಂದುಬಿಡ್ತಾರೆ. ಥರ ತುಂಬ ಜನ ಹುಡುಗರು ಮಾಡ್ತಾರೆ. ಈ ಜಾಗಕ್ಕೆ ಬರೋ ತಪ್ಪಂತೇನಲ್ಲ, ಬಟ್ ಬಂದಮೇಲೆ ಇಲ್ಲಿನ ಹಿಸ್ಟ್ರಿ ಬಟ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ಹೋಗೋದು ಸ್ವಲ್ಪ ತಪ್ಪು. ಇದ್ರ ಬಗ್ಗೆ ತಿಳ್ಕೊಂಡು ಹೋಗ್ಬೇಕು. ಸುಮ್ಮನೆ ಆರಾಮಾಗಿ ಒಂದಿನ ಟೈಮ್ ಸಿಕ್ತಲ್ಲ ಅಂತ ಬಂದ್ಬಿಡೋದಲ್ಲ, ಬರೋದು ಬರ್ತೀರಾ. ಹಾಗೆ ಇಲ್ಲಿ ಬಂದಮೇಲೆ ಇದ್ರ ಬಗ್ಗೆ ತಿಳ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ. ನೋಡಿ ಯಾವ ಥರ ಇದೆ ಇಲ್ಲ ಸಹ. ಮೊದಲು ಈ ನಿಜ್ಗಾಲ್ ಬೆಟ್ಟನ ಯಾವ ಹೆಸರಲ್ಲಿ ಕರಿತಾ ಇದ್ರು ಅಂದರೆ ಶೂರಗಿರಿ ಅಂತ ಕರಿತಾ ಇದ್ರು. ಶೂರಗಿರಿ ಅಂತ ಯಾಕೆ ಕರಿತಾ ಇದ್ರು ಅಂದರೆ ಅವಾಗಿನ ಕಾಲದಲ್ಲಿ ಇದೊಂಥರ ಚೆಕ್ ಪೋಸ್ಟ್ ಥರ ಆಗಿತ್ತಲ್ಲ, ಬಾರ್ಡರ್ ಚೆಕ್ ಪೋಸ್ಟ್ ಆಗಿರೋದ್ರಿಂದ ಇಲ್ಲಿ ನಿಜ್ಗಾಲ್ ಏನಿದೆಯೋ ಆ ಊರಲ್ಲೆಲ್ಲ ಬರೀ ಸೈನಿಕರೇ ವಾಸ ಆಗ್ತಾ ಇತ್ತು. ಅದರಿಂದ ಏನು ಮಾಡಿದ್ರು ಅಂದರೆ ಆ ಊರಿಗೆ ಶೂರಗಿರಿ ಅಂತ ಹೆಸರು ಕೊಟ್ಟರು. ಈ ಬೆಟ್ಟಕ್ಕೆ ಮೊದಲು ಇನ್ನೊಂದು ಹೆಸರು ಏನಪ್ಪ ಇತ್ತು ಅಂದರೆ 1288ರಲ್ಲಿ ಹೊಯ್ಸಳರ ಶಾಸನದಲ್ಲಿ ಏನಂತ ಬರ್ತಿದ್ದಾರೆ ಅಂದರೆ ನಿಜಗಲಿಪುರ ಅಂತ ಮೊದಲು ಕರಿತಾ ಇದ್ರು ಇದನ್ನ. ಇವಾಗ ಬರ್ತಾ ಏನಾಗಿದೆ ಆ ಹೆಸರನ್ನ ಶಾರ್ಟ್ ಫಾರ್ಮ್ ಮಾಡಿಬಿಟ್ಟು ನಿಜ್ಗಾಲ್ ಅಂತ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ನಮ್ಮ ಜನಗಳು ಎಲ್ಲ ಶಾರ್ಟ್ ಫಾರ್ಮಲ್ಲೇ ಇದು ಮಾಡ್ತಾರೆ. ಯಾವ ಬೆಂದಾಕಾಳೂರು ಇದ್ದಿದೆ ಹೆಂಗೆ ಬೆಂಗಳೂರು ಆಯ್ತು, ಅದೇ ಥರ ಇದನ್ನು ಅಷ್ಟೇ ಒಂಥರ ನಿಜಗಲಿಪುರ ಅಂತ ಇದ್ದದನ್ನ ನಿಜ್ಗಾಲ್ ಅಂತ ಚೇಂಜ್ ಮಾಡಿದ್ದಾರೆ ಅಷ್ಟೇ. ದೊಡ್ಡ ಹಿಸ್ಟ್ರಿನೇ ಇದೆ ಈ ಬೆಟ್ಟಕ್ಕೆ. ಬಟ್ ಅಂದರೆ ಈ ಹಿಸ್ಟ್ರಿ ಯಾರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿಲ್ಲ, ಯಾಕಂದರೆ ತುಂಬ ಸರ್ಚ್ ಮಾಡಬೇಕು ಇದ್ರ ಬಗ್ಗೆ. ಅಷ್ಟು ಬೇಗ ಯಾರಿಗೂ ಹಿಸ್ಟ್ರಿ ಸಿಗಲ್ಲ, ಯಾಕಂದರೆ ಯಾರು ತುಂಬ ಜಾಸ್ತಿ ಜನ ಬಂದಿದ್ದನ್ನು ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ. ಅದರಿಂದ ಯಾರಿಗೂ ಅಷ್ಟೊಂದು ಹಿಸ್ಟ್ರಿ ಗೊತ್ತಿಲ್ಲ. ಆದಷ್ಟು ಬರೋರು ಇದ್ರ ಬಗ್ಗೆ ತಿಳ್ಕೊಂಡು, ಆಲ್ಮೋಸ್ಟ್ ಗೂಗಲೆಲ್ಲ ಸಿಗುತ್ತೆ ಸ್ವಲ್ಪ ಹಿಸ್ಟ್ರಿ, ತಿಳ್ಕೊಂಡು ಬನ್ನಿ. ತಿಳ್ಕೊಂಡು ಬಂದರೆ ಒಂಥರ ಎಲ್ಲ ಚೆನ್ನಾಗಿರುತ್ತೆ ನೋಡೋಕೆ. ಸುಮ್ಮನೆ ಬಂದ್ವಿ, ಏನೋ ಒಂದು ಬೆಟ್ಟ ಇದೆ ನೋಡಿದ್ವಿ, ಏನೋ ಒಂಥರ ಜಾಗ ಚೆನ್ನಾಗಿದೆ ಅಂತ ಹೊರಟೋಗ್ಬಿಡ್ತೀವಿ. ಅದೇ ಸ್ವಲ್ಪ ನಾವು ತಿಳ್ಕೊಂಡ್ ಬಂದ್ವಿ ಅಂದರೆ ಇಲ್ಲೆಲ್ಲ ಒಂಥರ ಎಕ್ಸ್ಪ್ಲೋರ್ ಮಾಡ್ಬೋದು. ಇವಾಗ ಒಂಥರ ಎಲ್ಲ ಚಿಕ್ಕದಾಗಿ ರೂಮು ಮನೆ ಥರ ಎಲ್ಲ ಕಟ್ಕೊಂಡಿದ್ದಾರೆ. ಅದರಿಂದ ಮುಂಚೆನೇ ನಾವೆಲ್ಲ ಸ್ವಲ್ಪ ತಿಳ್ಕೊಂಬಂದ್ರೆ ಈಸಿ ಆಗುತ್ತೆ ಒಂಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಇಲ್ಲೊಂದು ಹುಣಸೆ ಮರ ಇದೆ ನೋಡಿ ಯಾವ ಥರ ಇದೆ ಇದು. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿದೆ. ಇಲ್ಲಿ ನೋಡಿ ಯಾವ ಥರ ಇದೆ, ಒಂಥರ ಡಿಸೈನ್ ಆಗಿದೆ, ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ಅಣ್ಣ ನಮಸ್ಕಾರ. ಇವನ್ನೆಲ್ಲೇ ನೋಡೇ ನಾನು
ಈ ಮಕ ಎಲ್ಲೇ ನೋಡೇನ್ ನಾನ, ಆದ್ರೆ ಎಲ್ಲೇ ನೋಡೇನ್ ಗೊತ್ತಾಗವಲ್ತದ. ಬೆಟ್ಟದಲ್ಲಿ ತುಂಬಾ ಕೋತಿಗಳಿದ್ದಾವೆ, ಆದಷ್ಟು ಬೇಗ ಬೆಟ್ಟ ಇಳಿಬೇಕು. ಕೋತಿ ಅಂದ್ರೆ ಭಯ ಏನಿಲ್ಲ, ಬಟ್ ಅಂದ್ರೆ ಲಾಸ್ಟ್ ಟೈಮ್ ಚಿತ್ರದುರ್ಗಕ್ಕೆ ಹೋದಾಗ ಏನಾಯ್ತು ಅಂದ್ರೆ ಫುಲ್ಲು ಒಂದೆರಡು ಕೋತಿಗಳು ಏನ್ ಮಾಡ್ಬಿಟ್ಟು ಅಂದ್ರೆ ಫುಲ್ಲು ಬಂದು ಪಕ್ಕ ಕುತ್ಕೊಂಡು ಬಿಡೋ ಕುಂತಾವಳಂತ ನಾನು ಸುಮ್ಮನೆ ಅದೇ. ಆಮೇಲೆ ನೋಡ್ರೆ ನಿಧಾನಕ್ಕೆ ಬ್ಯಾಗ್ ತಗೊಂಡು, ಬ್ಯಾಗ್ ಅಲ್ಲಿ ಏನು ಇರಲಿಲ್ಲ. ಸರಿ ಆಯ್ತು ಅಂತ ನಾನು ಬ್ಯಾಗ್ ಎತ್ಕೊಳ್ಳೋಣ ಅಂತ ಹಿಂಗೆ ಕೈ ಇಟ್ಟೆ, ಬಟ್ ಹಾಕಿ ಇಲ್ಲಿ ಇಬ್ರು ಬಿಡ್ತು. ಸ್ವಲ್ಪ ಗಾಯ ಸಹ ಆಗಿತ್ತು ಇಲ್ಲಿ, ಅದರಿಂದ ಸುಮ್ಮನೆ ರಿಸ್ಕ್ ಯಾಕೆ, ಆರಾಮಾಗಿ ಬೇಗ ಇಳಿದು ಹೋಗೋಣ. ಆಲ್ಮೋಸ್ಟ್ ಎಲ್ಲ ನೋಡ್ಕೊಂಡು ರಿಟರ್ನ್ ಬಂದೆ ಹಿಡ್ಕೊಂಡು ದೇವಸ್ಥಾನಕ್ಕೆ. ಆಂಜನೇಯಗೊಂದು ಅಪ್ಲಿಕೇಶನ್ ಹಾಕೋಣ. ನೆಕ್ಸ್ಟ್ ಟೈಮ್ ಇಲ್ಲಿ ಬರೋಷ್ಟೊತ್ತಿಗೆ ಜೋಡಿ ಬರಬೇಕು ಅಂತ ಒಂದು ಅಪ್ಲಿಕೇಶನ್ ಹಾಕೋಣ. ಬಟ್ ಆಗುತ್ತೆ ಹಂಗೋ ಗೊತ್ತಿಲ್ಲ. ಆ ಥರ ಅನ್ಕೊಂಡಿದ್ದೆಲ್ಲ ಹಂಗಿದ್ರೆ ಪಾಪ ಅವರೇ ಸಿಂಗಲ್ ಆಗಿರ್ತಿದ್ರು ಅಲ್ವಾ. ಬೆಟ್ಟ ಹತ್ತಿ ಇಳ್ದಿದ್ದೆಲ್ಲ ಫುಲ್ ಕಂಪ್ಲೀಟ್ ಆಯಿತು. ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೆ ನೋಡಿ ಫುಲ್ ಬೆಟ್ಟ ಎಲ್ಲ ಫುಲ್ಲು ಹತ್ತಿ ಇಳ್ದು ಕಂಪ್ಲೀಟ್ ಆಯಿತು. ಇವಾಗ ಮತ್ತೆ ಅಲ್ಲೇ ಹೈವೇ ರೋಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದೆರಡು ಹೋಟೆಲ್ಗಳಿದೆ, ಡಾಬಾ. ನೋಡೋಣ ಅಲ್ಲಿ ಏನಾದ್ರು ಊಟ ತಿಂದು ಅಲ್ಲೇ ಅವರು ಲಾರಿ ಏನಾದ್ರು ನಿಲ್ಸಿದ್ರೆ ಅದರಲ್ಲೇ ಎತ್ಕೊಂಡು ಮತ್ತೆ ರಿಟರ್ನ್ ತುಮಕೂರಿಗೆ ಹೋಗೋಣ. ಮತ್ತೆ ಇಲ್ಲಿ ಹೈವೇ ರೋಡಿಗೆ ಬಂದಿದ್ದೀನಿ. ಇವಾಗ ನೋಡ್ಬೇಕು ಯಾವ್ದಾದ್ರು ಗಾಡಿಗಳು ನಿಲ್ಲಿಸ್ತಾವ ಹೆಂಗ ಅಂತ ನೋಡೋಣ. ಯಾವ್ದಾದ್ರು ಗಾಡಿ ನಿಲ್ಸರೆ ಎತ್ಕೊಂಡು ಹೋಗೋಣ ಬನ್ನಿ. ಈಗ ಈ ಗಾಡೀಲಿ ಹೋಗ್ತಾ ಇದೀವಿ. ಇಲ್ಲೇ ಹೋಟ್ಲ್ ಹತ್ರ ಸಿಕ್ಕೋದು ಪಾಪ ಇವರು ತುಮಕೂರವರೆಗೂ ಹೋಗ್ತಾರಂತೆ. ಹೋಗಿ ಇವ್ರ ಜೊತೆ ತುಮಕೂರವರೆಗೂ ಹೋಗೋಣ. ನಿಮ್ದು ಯಾವ ಊರು ಅಂಕಲ್? ನಮ್ದು ಬೆಂಗಳೂರು. ಬೆಂಗಳೂರಿಂದ ಈ ಕಡೆ ಎಲ್ಲಿ ಹೋಗ್ತಾ ಇರೋದು? ವಸಂತ ನರಸಾಪುರ. ವಸಂತ ನರಸಾಪುರ. ನೀವು ಎಷ್ಟು ವರ್ಷದಿಂದ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ? 16 ವರ್ಷದಿಂದ. ವಿದ್ಯಾವಾಹಿನಿ ಕಾಲೇಜು ಇದರಲ್ಲೇ ಓದ್ತಾ ಇರೋದು ನಾನು. ಫೈನಲ್ ಇಯರ್ ಇವಾಗ. ತುಂಬಾ ಥ್ಯಾಂಕ್ಸ್ ಅಂಕಲ್. ಒಂದ್ ಸ್ವಲ್ಪ ತಗೊಳ್ಳಿ, ನಂದು ನಿಮ್ದ. ಮತ್ತೆ ಸಿಗೋಣ. ತಗೊಳ್ಳಿ, ನಮ್ಮ ಮಗಳು ತೋರಿಸಿ. ನೋಡಿ ಇದೇ ಗಾಡಿಲಿ ಇವಾಗ ನಾವು ನಿಜ್ಗಾಲಿಂದ ತುಮಕೂರವರೆಗೂ ಬಂದಿದ್ದೀವಿ. ಇನ್ನೇನು ಎಲ್ಲ ಪಾಸ್ ಆಯ್ತು. ಬಾಯ್ ಅಂಕಲ್. ಪಾಪ ತುಂಬಾ ಒಳ್ಳೆಯವರು ಅಂಕಲ್. ಬಾಯ್. ಅವರು ನಿಜ್ಗಾಲಿಂದ ಫುಲ್ ತುಮಕೂರವರೆಗೂ ಬಿಟ್ರು. ಇನ್ನೇನು ನಮ್ಮ ರೂಮಿಗೆ ಇನ್ನೊಂದು 100 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು ಆಗುತ್ತೆ. ಬಟ್ ಅಂದ್ರೆ ಫಸ್ಟ್ ಟೈಮ್ ಒಬ್ರು ನನ್ನ ಸೆಲ್ಫಿ ಕೇಳಿದ್ರು. ತುಂಬಾ ಒಂಥರ ಫೀಲ್ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ತಗೊಳ್ಳಿ, ನಂದು ನಿಮ್ದ. ಮತ್ತೆ ಸಿಗೋಣ. ತಗೊಳ್ಳಿ, ನಮ್ಮ ಮಗಳು ತೋರಿಸಿ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರು. ಅವ್ರು ಏನೋ 16 ವರ್ಷದಿಂದ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದಾರಂತೆ. ಸೆಲ್ಫಿ ಸಹ ಕೇಳಿದ್ರು, ಸೆಲ್ಫಿ ಸಹ ತಗೊಂಡ್ರು ಅವ್ರ ಮೊಬೈಲಲ್ಲೇ. ಸೊ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಇನ್ನೇನು ಬನ್ನಿ, ಇನ್ನೇನು ಹೋಗೋಣ. ಇವತ್ತಿನ ವಿಡಿಯೋನ ನಾನು ಡ್ರೈವರ್ಸ್ಗೆ ಡೆಡಿಕೇಟ್ ಮಾಡ್ತೀನಿ. ಯಾಕಂದ್ರೆ ಇವತ್ತು ನಾನು ಅಲ್ಲಿ ಹೋಗಿ ಬರೋಕ್ಕೆ ಪಾಪ ತುಂಬಾ ಜನಗಳು, ತುಂಬಾ ಡ್ರೈವರ್ಸ್ ಹೆಲ್ಪ್ ಮಾಡಿದ್ರು. ಅದರಿಂದ ನಾನು ಇವತ್ತಿನ ವಿಡಿಯೋನ ಅವರಿಗೆ ಡೆಡಿಕೇಟ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.